ಜೆ ಡಿ ಎಸ್ನಿಂದ ಗಂಗಾಧರ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಗಂಗಾಧರ ಮೂರ್ತಿ ಅವರೇ, ಏನೋ ಹಳೆ ಸ್ನೇಹಿತರು, ಅವಾಗ ಹಾಗೆ ಕರೀತಿದ್ರಂತೆ, ಕುಮಾರಸ್ವಾಮಿ ಅವರು ಕುಳ್ಳ ಅಂತಿದ್ರಂತೆ. ನಾನಂತೂ ನೋಡಿಲ್ಲ ಸರ್, ಯಾಕೆಂದರೆ ನಾವು ಪಾರ್ಟಿಯಲ್ಲಿದ್ದು ಅವ್ರನ್ನ ಇಬ್ಬರನ್ನೂ ಹತ್ರದಿಂದ ನೋಡಿದ್ದೀನಿ. ಅವ್ರ ಜೊತೆಗೆ ಕುಮಾರಸ್ವಾಮಿ ಅವ್ರ ಜೊತೆಗೆ ಒಂದು 4-5 ಜನ ಟೀಮ್ ಇತ್ತು. ಚಲರಾಯ ಸ್ವಾಮಿ, ಬಾಲಕೃಷ್ಣ, ಪುಟ್ಟಣ್ಣ, ಸುರೇಶ್ ಬಾಬು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರು ಯಾಕೆ ಹಿಂಗಾಗಿದ್ದಾರೆ ಅಂದರೆ ನನಗೆ ಒಂದು ಸಲ ನೆನ್ನೆ ನೋಡಿದ್ಮೇಲೆ ಬಂತು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ ಅಂತ. ಇದೇನು ಪ್ರಥಮ ಏನಲ್ಲ ಅವರು. ಲಾಸ್ಟ್ ಟೈಮ್ ಒಂದು ಸಲ ಒಕ್ಕಲಿಗರ ಬಗ್ಗೆ ಏನೋ ಮಾತಾಡಿ ಚಲರಾಯ ಸ್ವಾಮಿಯವರು, ಅವರ ಆತ್ಮೀಯರೇ ಚಲರಾಯ ಸ್ವಾಮಿಯವರು ವಾರ್ನ್ ಮಾಡಿ ದೊಡ್ಡ ಇಶ್ಯೂನೇ ಆಗಿತ್ತು. ಆದರೆ ಅವ್ರಿಗೆ ಏನಾಗ್ತದೆ ಅಂದರೆ, ಈ ಕೆಲವು ಜನ ನೋಡಿದ ತಕ್ಷಣ ಹುಚ್ಚೆದ್ದು ಮಾತಾಡ್ತಾರೆ. ನಾನು ಹೇಳೋದು ನಿಮಗೆ, 4 ಗೋಡೆ ಮಧ್ಯೆ ಇರ್ತಕ್ಕಂಥ ಸಂಬಂಧ ನಮಗಂತೂ ಗೊತ್ತಿಲ್ಲ, ನಾವಂತೂ ನೋಡಿಲ್ಲ. ಯಾಕೆಂದರೆ ಅವರೇ ಹೇಳ್ಕೊಂಡಿದ್ದಾರೆ, ನಾನು 24 ಗಂಟೆಯಲ್ಲಿ 16 ಗಂಟೆ ಅವ್ರ ಜೊತೆ ಇರ್ತಿದ್ದೆ ಅಂತ. 16 ಗಂಟೆ ಜೊತೆ ಇರ್ತಿದ್ರು ಅಥವಾ 24 ಗಂಟೆ ಇರ್ತಿದ್ರು ನಮ್ಗೆ ಗೊತ್ತಿಲ್ಲ. ಆದರೆ 4 ಗೋಡೆ ಮಧ್ಯೆ ಬಳಸೋ ಭಾಷೆನ ಸಾರ್ವಜನಿಕವಾಗಿ ನೀವು ಬಳಸ್ತೀರಿ ಅಂತಂದರೆ ನಿಮ್ಮನ್ನೇನು ಅನ್ಬೇಕು? ಅದು ಇವತ್ತಿನ ಪರಿಸ್ಥಿತಿನಲ್ಲಿ ರಾಜಕೀಯವಾಗಿ ಇಬ್ಬರು ಅಜಗಜಾಂತರ ದೂರದಲ್ಲಿ ತದ್ವಿರುದ್ಧದಲ್ಲಿದ್ದೀರಿ. ಮತ್ತು ನನ್ನ ಕಣ್ಣಾರೆ ನೋಡಿದಂಥದ್ದು ಕೆಲವೊಂದು ಮದುವೆನಲ್ಲಿ ಎದುರುಗಡೆ ಬಂದರೆ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂದರೆ ಇವ್ರು ಆಚೆ ನಿಂತ್ಕೊತಿದ್ರು, ಅವ್ರು ಬಂದು ಹೋಗ್ಬಿಡ್ಲಿ ಅಂತ. ಯಾಕೆಂದರೆ ಎದುರು ಬದ್ರು ಸಿಕ್ಕರೆ ಮಾತಾಡ್ಸೋಕ್ಕಾಗುತ್ತೋ ಇಲ್ವೋ ಅನ್ನೋ ಸಂಬಂಧಗಳು ಕೆಟ್ಟಿದ್ದಾವೆ. ಆ ಕೆಟ್ಟಿರೋಂಥ ಸಂದರ್ಭದಲ್ಲಿ ನೀವು ಅವತ್ತೊಂದು ಸಲ ಕುಮಾರಸ್ವಾಮಿ ಅವ್ರದ್ದೇನೋ ಬಿಚ್ಚಿಡ್ತೀನಿ ಅಂತ ಮಾತಾಡಿದ್ರಿ, ಅದು ಕುಮಾರಸ್ವಾಮಿಯವರು ಒಂದು ರಿಯಾಕ್ಟ್ ಮಾಡಿದರು. ನಾನು ಅದು ಕೊಚ್ಚೆ, ಆ ಕೊಚ್ಚೆ ಮೇಲೆ ಕಲ್ಲೇರಿಸಿ ನಾನು ಮೈ ಮೇಲೆ ಕೊಚ್ಚೆ ಹಾಕೊಳ್ಳೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿದರು. ಇದೆಲ್ಲ ಮುಗಿದೋದ ಮೇಲೆ ಸುಮ್ಮನಾಗಿತ್ತು. ನಾನು ಕೇಳೋದು ಇದು ಒಂದೇ ಒಂದು, ಆಯಿತು ನೀವು ಕಾಲಿಯ ಅಂತ ಪದ ಬಳಸಿದ್ರಿ, ಅದು ಯಾವ ಜಾಗ? ಚುನಾವಣಾ ಸಂದರ್ಭದಲ್ಲಿ ಮುಸಲ್ಮಾನರ ಏರಿಯಾದಲ್ಲಿ ಭಾಷಣ ಮಾಡೋವಾಗ ಬಳಸಿದಂಥ ಭಾಷಣ. ನೀವು ಹಂಗ್ಲೆಕ್ ಹಾಕೊಂಡು ಅದು ಒಂದು ಒಳ್ಳೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ರಜಾಕು ಕಾಂಗ್ರೆಸ್ ಅವ್ರು ಅರ್ಥ ಮಾಡ್ಕೋಬೇಕು. BJP ಅವ್ರಿಗಿಂತ ಕುಮಾರಸ್ವಾಮಿ ಕಾಲಿಯ ಡೇಂಜರ್ ಅಂತೆ. ಅಂದರೆ BJP ಅವ್ರು ಒಳ್ಳೆಯವ್ರು ಹಂಗಾದ್ರೆ ಇವರಿಗೆ ಇರಲಿ ಒಂದು ಕಡೆ. ಎರಡನೇದು, ನೀವು ಪ್ರವೋಕಿಂಗ್ ಭಾಷಣ ಎಷ್ಟು ಕಡೆ ಮಾಡ್ತೀರಿ? ನೆನ್ನೆ ಹೇಳ್ತೀರಿ ಪೈಸಾ ಕಲೆಕ್ಟ್ ಮಾಡಿ ಮುಸಲ್ಮಾನರ ಹತ್ರ ದೇವೇಗೌಡರು ಕುಮಾರಸ್ವಾಮಿ ಕುಟುಂಬನ ಪರ್ಚೇಸ್ ಮಾಡ್ತೀನಿ ಹೇಳಿ ಅಂತ. ಒಂದು ನಿಮಿಷ ನಾ ಮಾತಾಡೋ, ನೀವು ಕೊಡಿ, ನಿಮ್ಮ ಟೈಮ್ ಬಂದಾಗ ಕೊಡಿ, ಯಾರು ಬೇಡ ಅಂತ. ಅದಾದ್ಮೇಲೆ ಈ ಭಾಷೆ ಬಳಸ್ತೀರಿ ಅಂತಂದ್ರೆ ಪುಣ್ಯಾತ್ಮರು ಇವತ್ತು ಹೇಳ್ತೀನಿ ಕೇಳಿ ಸರ್. ಚನ್ನಪಟ್ಟಣದಲ್ಲಿ ರೈತ ಸಮಾಜ, ಒಕ್ಕಲಿಗ ಒಂದೇ ಬಳಸಲ್ಲ ನಾನು, ರೈತ ಸಮಾಜ, ಕೃಷಿಕರು ಮತ್ತು ಮುಸಲ್ಮಾನರು ಭಾಳ ಅನ್ಯೋನ್ಯವಾಗಿದ್ದಾರೆ. ಅವರು ಬೆಳೆದಂಥ ರೇಷ್ಮೆಯನ್ನು, ಅವರು ಬೆಳೆದಂಥ ಮಾವನ್ನು, ಅವ್ರು ಬೆಳೆದಂಥ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅನ್ಯೋನ್ಯವಾಗಿದ್ದಾರೆ. ನೀವು ಅಂಥ ಜಾಗದಲ್ಲಿ ಬಂದು ಹಿಂದೂ ಮುಸ್ಲಿಮು, ಒಕ್ಕಲಿಗರು ಮುಸ್ಲಿಮು ಮತ್ತು ಇಂಥವೆಲ್ಲ ತೆಗೆದು ನೀವು ವಿಷ ಬೀಜ ಬಿತ್ತು ಹೋಗ್ತಿರಲ್ಲ, ನೀವು ಎಷ್ಟು ಸರಿ? ನೀವು ರಾಜಕಾರಣಿ ಆಗಕ್ಕೆ ಲಾಯಕ? ಮಾನ್ಯ ಕುಮಾರಸ್ವಾಮಿಯವರು 2004 MLA ಆಗಿ ಅಸೆಂಬ್ಲಿಗೆ ಫಸ್ಟ್ ಟೈಮ್ ಕಾಲಿಡೋ ಸಂದರ್ಭದಲ್ಲಿ ಇವರೆಲ್ಲರೂ ಜೊತೆಲಿ ಹೋಗ್ತಾರೆ. ಜೊತೆಲಿ ಹೋದಾಗ ಮಾರ್ಷಲ್ ಒಳಗಡೆ ಬಿಡಲ್ಲ ಜಮೀರ್ನ, ಆ್ಯಸ್ ಎ MLA ಆಗಿರಲ್ಲ. ಅವ್ರು ನಿಂತು ಸೋತಿರ್ತಾರೆ ಜಯನಗರದಲ್ಲಿ ಬೈ ಎಲೆಕ್ಷನಲ್ಲಿ, ಇಲ್ಲ ಫಸ್ಟ್ ಜನರಲ್ ಎಲೆಕ್ಷನಲ್ಲಿ ನಿಂತು ಸೋತಿರ್ತಾರೆ. ಕುಮಾರಸ್ವಾಮಿ ಅವರು ಯಾವಾಗ ಮಾರ್ಷಲ್ ಇವ್ರಿಗೆ ಕೈ ಹಾಕ್ತಾರೋ, ಕುಮಾರಸ್ವಾಮಿ ಅವ್ರು ಹೇಳ್ತಾರೆ, ಇನ್ನು ಸದ್ಯದಲ್ಲೇ ಇವನ್ನ MLA ಮಾಡಿ ಒಳಗಡೆ ಕರ್ಕೊಂಬತ್ತೀನಿ ನಾನು, ಅಲ್ಲಿವರೆಗೂ ನಿನ್ನ ಈಚೆ ಇರು, ಇಲ್ಲಿ ಕೂತ್ಕೊಳ್ಳೋ ಅಂತ ಅಂತಾರೆ. ಅದೇ ಆಟ ತಗೊಂಡು ಬೈ ಎಲೆಕ್ಷನಲ್ಲಿ ಚುನಾವಣೆ ಗೆಲ್ಲಿಸ್ತಾರೆ. ನಾನು ಸ್ವಂತ ಸಾಕ್ಷಿ ಇದ್ದೀನಿ. ಇದೇ ಸಿದ್ದರಾಮಯ್ಯನವರು 2004 DCM ಇದ್ದಾಗ ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಅಬ್ದುಲ್ ಅಜೀಮ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಇದೇ ಕುಮಾರಸ್ವಾಮಿ, ಇದೇ ಚಲರಾಯ ಸ್ವಾಮಿ, ಇದೇ ಪುಟ್ಟಣ್ಣ, ಇದೇ ಬಾಲಕೃಷ್ಣ ಅವರು ಸಿದ್ದರಾಮಯ್ಯನವ್ರು ಮನೆ ಕರ್ಕೊಂಬರ್ತಾರೆ. ನಾನು ಸಾಕ್ಷಿ ಇದ್ದೀನಿ. ಕುಮಾರಸ್ವಾಮಿ ಅವರು ರೆಕಮೆಂಡ್ ಮಾಡ್ತಾರೆ, ಜಮೀರ್ ಖಾನ್ ನಿಲ್ಸನ ಅಂತ ದಿವಸ ಜಯನಗರದಲ್ಲಿ 42,000 ಓಟ್ ತಗೊಂಡಿದ್ದಾರೆ, ಇಲ್ಲಿ ಗೆಲ್ತಾರೆ ಅವರು. ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಮಾಡ್ತಾರೆ, SM ಕೃಷ್ಣ ಖಾಲಿಯಾಗಿರೋ ಜಾಗನಪ್ಪ ಅದು, ದೇವರಾಜ್ ನಿಲ್ತಾನೆ, ನಿಮ್ಗೇನು ಗೊತ್ತು, ದೇವೇಗೌಡರು ಅಬ್ದುಲ್ ಅಜೀಮ್ನ ಡಿಸೈಡ್ ಮಾಡಿದ್ದಾರೆ, ಈ ಹುಡುಗನ ಕೈಲಿ ಆಗಲ್ಲ, ಬೇಡ ಸುಮ್ಮನಿರು ಅಂತ ಹೇಳ್ತಾರೆ. ಇದೇ ವರ್ಡ್, ನಾನು ಸಾಕ್ಷಿ ಇದ್ದೀನಿ ಅದಕ್ಕೆ. ಆ ಚುನಾವಣೆಯನ್ನು ಕುಮಾರಸ್ವಾಮಿ ದೇವೇಗೌಡರಿಗೆ ಒಪ್ಪಿಸಿ, ಕುಮಾರಸ್ವಾಮಿಯವರು ದೇವೇಗೌಡರು ಆಯಿತು ಅಂತೇಳಿ ಒಂದು ಇಡೀ ರಾಜ್ಯ ಮೆಚ್ಚುವಂಥ ಒಂದು ದರಿದ್ಯ ನಾರಾಯಣ ರ್ಯಾಲಿ ಮಾಡಿ ಆ ಚುನಾವಣೆಯನ್ನು ಹಗಲು ರಾತ್ರಿ ನಿಂತು ಗೆಲ್ಲಿಸ್ತಾರೆ. ದೇವೇಗೌಡರು ಆದಿ ಬೀದಿಲೆಲ್ಲ ಬರ್ತಾರೆ, ರಸ್ತೆಯಲ್ಲಿ ಕ್ಯಾನ್ವಾಸ್ ಮಾಡ್ತಾರೆ. ಅಂಥ ಕುಟುಂಬದಿಂದ ಬೆಳೆದಂಥ ವ್ಯಕ್ತಿ ನೀವು ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ಸರಿನಾ? ನಿಮ್ಗೇನಾದರೂ ಅಟ್ಲೀಸ್ಟು ಕೃತಜ್ಞತೆ ಇರಬೇಕು. ಯಾರ್ಯಾವುದೋ ಪ್ರಾಣಿಗಳಿಗೆ ಕೃತಜ್ಞತೆ ಇರುತ್ತೆ, ಸಾಕಿ ಊಟ ಹಾಕಿದ್ರೆ. ಅದು ಇಲ್ವೇ ನಿಮಗೆ? ಯಾರಿಗೆ ಕಚ್ಚಿಲ್ಲ ನೀವು ಹೇಳಿ? ಒಂದು ನಿಮಿಷ, ಸಿಂಪಲ್. ಕುಮಾರಸ್ವಾಮಿಯವರು ಕರ್ಕೊಂಬಂದು ನಿಮ್ಮನ್ನು ರಾಜಕಾರಣ ಮಾಡಿದ್ರು, ಅವ್ರಿಗೆ ಕಚ್ಚಿದ್ರಿ.
ದೇವೇಗೌಡರನ್ನ ಒಂದು ಕಡೆ ಗುರು ಅಂತೀರಿ, ಇನ್ನೊಂದು ಕಡೆ ಕಚ್ತೀರಿ. ಮೂರನೇದು ಈಗ ಸದ್ಯಕ್ಕೆ ಚಲರಾಯಸ್ವಾಮಿ ಅವ್ರ ಜೊತೆ ಸೇರಿದ್ರಿ, ಚಲರಾಯಸ್ವಾಮಿ ಕಚ್ಚಾಯ್ತಾಗಲೇ. ಚಲರಾಯಸ್ವಾಮಿನವರು ಮಾತಾಡೋದಿಲ್ಲ ಈಗ ಇವತ್ತಿನ ಪರಿಸ್ಥಿತಿಲಿ. ಏನದು ಏನು 1-to-1 ಮಾತಾಡಲ್ಲ, ಬೇಡ ಅದು ಸಾರ್ವಜನಿಕವಾಗಿ ಹೇಳೋಂಥದ್ದಲ್ಲ, ಬೇಡ ಬೇಡ, ನಮಗೆ ಬೇಡ ಅದು. ಯಾಕೆ ನಾವು ಅವ್ರ ಲೆವೆಲ್ಗೆ ನಾನು ಇಳಿಯಲ್ಲ ಸರ್, ನಂಗೆ ಅದು ಬೇಡ. ಗೊತ್ತಿದ್ರು ಕೂಡ ಖಂಡಿತವಾಗ್ಲೂ ನನಗಿಬ್ರು ಆತ್ಮೀರೆ, ಜಮೀರ್ ಅಹಮದ್ ಖಾನ್ ಆತ್ಮೀರೆ, ಚಲರಾಯಸ್ವಾಮಿನೂ ಆತ್ಮೀರೆ, ಯಾವ ಸಂಬಂಧ ಕಳ್ಸ್ಕೊಂಡಿಲ್ಲ. ಒಂದೇ ನಿಮಿಷ ಪ್ಲೀಸ್, ಒಂದೇ ನಿಮಿಷ ಕೇಳಿ. ಆಯ್ತು ಬಿಡಿ, ಕುಮಾರಸ್ವಾಮಿ ಅವ್ರ ಪಾಪ ಎಲ್ಲಿದ್ರು, ಆಯ್ತು ಬಿಡಿ, ಒಂದ್ ನಿಮಿಷ. ಹಾಗಾಗಿ ಇವತ್ತು ಯಾರ ಜೊತೆ ಇದ್ದೀರಿ? ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಇದ್ದೀರಿ, ನಾಳೆ ಸಿದ್ದರಾಮಯ್ಯನವ್ರಿಗೂ ಕಚ್ಚಲ್ಲ ನೀವು ಅಂತ ಯಾವ ಗ್ಯಾರಂಟಿ? ಒಂದೇ ನಿಮಿಷ ಇದೇ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವ್ರ ಜೊತೆ ಕೂತ್ಕೊಂಡು, ಅಣ್ಣ ಈ ಸೀನಿಯರ್ಗಳೆಲ್ಲ ಹೋದ್ರೆ ಆಚೆ ಅಣ್ಣ, ನಾವು ಮಂತ್ರಿಗಳಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಂಥ ಕಾಲನೂ ಇತ್ತು. ಕುಮಾರಸ್ವಾಮಿ ಅವ್ರಿಗೆ ಒದ್ದು ಬಂದ್ರಿ, ದೇವೇಗೌಡರಿಗೆ ಒದ್ದು ಬಂದ್ರಿ, ಇವತ್ತು ಸಿದ್ದರಾಮಯ್ಯನವ್ರು ಹಿಡ್ಕೊಂಡಿದ್ದೀರಿ. ಸಿದ್ದರಾಮಯ್ಯನವ್ರು ಯಾವಾಗ ಒದ್ದಿತೀರಿ? ಅದಕ್ಕೆ ರಾಜಕಾರಣದಲ್ಲಿ ಅಸೆಂಬ್ಲಿಗೆ ಏನು ಪ್ರಾಬ್ಲಮ್ ಗೊತ್ತಾ ಸರ್? ಇವರೆಲ್ಲ ಹಿಂಗಾಗಕ್ಕೆ ಕಾರಣ, ಸಾರ್ವಜನಿಕವಾಗಿ ಮೈಕ್ ಕೊಟ್ಟಿದ ತಕ್ಷಣ ಕಿರ್ಚಾಡಕ್ಕೆ, ಕೂಗಾಡಕ್ಕೆ, ಇಂಥ ಭಾಷೆ ಬಳಸೋ ಕಾರಣ ಏನು ಅಂದರೆ, ಅಸೆಂಬ್ಲಿ ಒಳಗಡೆ ಹೋಗಿ ಕೂತು ಇವರು ಚರ್ಚೆ ಮಾಡಲ್ಲ. ಒಂದು ದಿವಸನೂ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಡಿಬೇಟ್ ಮಾಡಿದ್ದು ಉದಾಹರಣೆನೇ ಇಲ್ಲ. ಎಷ್ಟು ವರ್ಷ ಆಯ್ತು MLA ಆಗಿ ಇವರು? 2008ರಲ್ಲಿ ಅಲ್ಲ, 2005ರಲ್ಲಿ MLA ಆಗಿದ್ದು. ಅಲ್ಲಿಂದ ಕಂಟಿನ್ಯೂಸ್ MLA ಆಗಿದ್ದಾರೆ. ತಗ್ಸಿ ವಿಧಾನಸೌಧದಲ್ಲಿ ಡಿಬೇಟ್ ಎಷ್ಟಿದೆ ಇವ್ರು ನೋಡೋಣ, ವಿರೋಧ ಪಕ್ಷವಾಗಲಿ ಮತ್ತೆ ಆಡಳಿತ ಪಕ್ಷವಾಗಲಿ. ಇದನ್ನೇ ನಾನು ಹೇಳ್ತಿರೋದು. ಈಗ ಒಂದು ನಿಮಿಷ ಅಬ್ದುಲ್ ರಜಾಕ್ ಪ್ಲೀಸ್. ಕುಮಾರಸ್ವಾಮಿ ಅವರು ಇವ್ರು ಬಿಜೆಪಿಗೂ ಮೋಸ ಮಾಡಿದ್ರು, ಕಾಂಗ್ರೆಸ್ಗೂ ಮೋಸ ಮಾಡಿದ್ರು. ನೀವು ರಾಜಕಾರಣಿ ಅಲ್ಲ ರೀ, ಯಾಕ್ರಿ ಮಾತಾಡ್ತೀರಾ ನೀವು? ರಾಜಕಾರಣಿ ನೀವು? ಒಂದ್ ನಿಮಿಷ, ಎಲ್ಲ ರಾಜಕಾರಣ. ಒಂದ್ ನಿಮಿಷ, ಇದೇ ಸೇಮ್ ಪ್ರಶ್ನೆ ದಯವಿಟ್ಟು ಏನ್ ಗೊತ್ತಾ ಸರ್, ಅಜ್ಜಿ ಸರ್, ನಮ್ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವು ಪೊಲಿಟಿಕಲ್ ಡಿಬೇಟ್ ಇದ್ದಾಗ ಪೊಲಿಟಿಷಿಯನ್ನೇ ಕರೀರಿ ದಯವಿಟ್ಟು. ಇದು ನಮ್ಗೇನ್ ಗೊತ್ತಾ, ಈ ಕಿರ್ಚಾಡೋರ ಹತ್ರ ಪಕ್ಷದವ್ರು ಬರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ನಮ್ಮನ್ ಕರಿಬೇಡಿ, ಅವ್ರ ಪೊಲಿಟಿಕ್ಸ್ ಆಗಿ ನೀವು ಪೊಲಿಟಿಕ್ಸ್ ಗೊತ್ತಿದೆಯೋ ಇಲ್ಲೋ ಪ್ರಶ್ನೆ ಅಲ್ಲ, ಇನ್ನೊಬ್ರು ಮಾತಾಡೋದು ಮಧ್ಯೆ ಮಾತಾಡಬಾರ್ದು. ನಮ್ಗೆ ಅದೇ ಪ್ರಾಬ್ಲಮ್. ಯಾಕೆಂದ್ರೆ ಪೊಲಿಟಿಷಿಯನ್ಗಳು ವಕ್ತಾರರು ಬಂದು ಕೂತ್ಕೊಂಡ್ರೆ ಈ ತರ ಡಿಸ್ಟರ್ಬ್ ಮಾಡಲ್ಲ. ಅವ್ರಿಗೆ ಅವ್ರ ವೈಯಕ್ತಿಕ ಏನೋ ಇದೆ, ಜಮೀರ್ ಅಹಮದ್ ಖಾನ್ ಗಾಡ್ ಫಾದರು, ಜಮೀರ್ ಖಾನ್ ಇವರು ಅದಕ್ಕೋಸ್ಕರ ಮಾತಾಡ್ತಾರೆ. ನಾವು ಅಂಕೂತಿಲ್ಲ, ನಾನು ಪಕ್ಷನ ಡಿಫೆಂಡ್ ಮಾಡಕ್ ಬಂದು ಕೂತೀನಿ, ನಾನು ಪಕ್ಷದ ವಕ್ತಾರನ ಕೂತೀನಿ. ಒಂದೇ ಲೈನ್ ಲಾಸ್ಟ್ ಬರ್ತೀನಿ ಸರ್, ಒಂದೇ ಲೈನ್ ಲಾಸ್ಟ್, ಒಂದೇ ಲೈನ್. ನಾನು ಆ ಕಾರಣಕ್ಕೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರಾಗ್ಲಿ, ಇಡೀ ಚನ್ನಪಟ್ಟಣದ ಮುಸಲ್ಮಾನರು ಜಮೀರ್ ಅಹಮದ್ ಖಾನ್ ಮಾತಾಡೋ ತಪ್ಪು, ನಾವು ಅನ್ಯೋನ್ಯವಾಗಿದ್ದೀವಿ, ಇದು ಮಾತಾಡ್ತಾರೋ ತಪ್ಪು, ಇನ್ನು ಚುನಾವಣಾ ಸಂದರ್ಭ ಅಲ್ಲ ಅಂದಿದ್ರೆ ಸರ್, ದಯವಿಟ್ಟು ಹೇಳ್ತೀನಿ, ನನಗೆ ಗೊತ್ತಿರೋ ಪ್ರಕಾರ ಆ ಸ್ಟೇಜಲ್ಲಿದ್ದ ಕಾಂಗ್ರೆಸ್ ಅವರೇ ಕೆಳಗಿಳಿಸಿರೋರು, ಆ ಸ್ಟೇಜಲ್ಲಿದ್ದ ಮುಸಲ್ಮಾನರೇ ಕೆಳಗಿಳಿಸಿರೋರು ಇವ್ರನ್ನ. ಆ ಕಾರಣಕ್ಕೆ ನಾನು ಹೇಳೋದು, ಇವರು ಪ್ರವೋಕಿಂಗ್ ಭಾಷಣ ಮಾಡೋದು ಬಿಟ್ಟು ರಾಜಕಾರಣವಾಗಿ ಏನಾದರೂ ಅಲ್ಪಸಂಖ್ಯಾತರಿಗೋ ಇನ್ನೊಬ್ರಿಗೋ ಸಹಾಯ ಮಾಡೋಂಥ ಅವಕಾಶ ಸಿಕ್ಕಿದೆ ಮಾಡೋಕ್ಕೆ ಹೇಳಿ. ಅದು ಬಿಟ್ಬಿಟ್ಟು ಜಾತಿ ಮೇಲೆ ಮತ್ತು ವಂಶ ಕೊಂಡ್ಕಂತೀವಿ ಈ ಥರದ್ದೆಲ್ಲ ಭಾಷೆಗಳು ಬಿಟ್ಟು ರಾಜಕಾರಣಿಯಾಗಿ ದೊಡ್ಡ ಇದಾಗಿ ಒಂದು ಲೆವೆಲಲ್ಲಿ ಚೆನ್ನಾಗಿ ಬೆಳೀತಿದ್ದೀರಿ, ಸಂತೋಷ, ನಮಗೂ ಆಸೆನೇ. ಒಬ್ಬ ಸ್ನೇಹಿತರು ಗೊತ್ತಿರೋರು ಬೆಳೀತಿದ್ದಾರೆ, ಖುಷಿ. ಆದರೆ ಈ ರೀತಿ ಬೆಳೆದು ತಮ್ಮ ಬಾಯಿಯಿಂದ ಹೊಲಸು ಮಾಡ್ಕೊಂಡು ಇನ್ನೊಬ್ಬರನ್ನ ಯಾರನ್ನೋ ಬೈದು ಏನೂ ಆಗಲ್ಲ ಸರ್. ದೇವೇಗೌಡರನ್ನ ಬೈದ್ರೆ ಏನಾದರೂ ಆಗುತ್ತಾ ಸರ್? ಇವತ್ತು ಇವರೊಬ್ಬರೇನ ದೇವೇಗೌಡರನ್ನ ಬೈದಿರೋದು? 1,00,000 ಜನ ಬೈದು ಹೋಗ್ಬಿಟ್ಟಾರೆ 60 ವರ್ಷ ರಾಜಕಾರಣದಲ್ಲಿ. ಏನಾಗಿದೆ ದೇವೇಗೌಡರಿಗೆ? ಇದು ಒಂದು ಬಂದು ಹೋಗುತ್ತೆ ಅಷ್ಟೇ. ಆ ಕಾರಣಕ್ಕೆ ಅವರು ನಾಲಿಗೆ ಸರಿ ಮಾಡ್ಕೊಳ್ಳೋದೆ ಒಳ್ಳೇದೇ ಹೊರತು ರಾಜಕಾರಣದಲ್ಲಿ ಈ ಬುದ್ಧಿ ಬಿಟ್ಟರೆ ಏನಾದರೂ ಆಗ್ಬೋದು. ಅದು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಬೈದು ದೊಡ್ಡವ್ರು ಆಗ್ತೀನಿ ಅಂತಂದರೆ ಇದಲ್ಲ. ಎಸ್ MJ ಮಹೇಶ್ವರ, 35 ನಿಮಿಷ ಚರ್ಚೆಗಳನ್ನ ಕೇಳಿದ್ವಿ. ನೀವು ರಾಜಕಾರಣದಲ್ಲಿ ಕಾಯೋದು ಅಭ್ಯಾಸ ಇರುತ್ತೆ ಇಲ್ಲಿ ಕೇಳಿ ಅಜಿತ್, ಎಷ್ಟೋ ವರ್ಷದಿಂದ ಡಿಬೇಟ್ ಅವಕಾಶಕ್ಕಾಗಿ ಕಾಯ್ತಾನೆ ಇರ್ತೀರಿ. ಹಾಗಲ್ಲ, ಜಮೀರ್ ಅಹಮದ್ ಖಾನ್ ಅವರು ಕಾಲಿ ಅಂದಿದ್ದು ಕುಮಾರಸ್ವಾಮಿ, ಒಂದ್ ನಿಮಿಷ ಇರಿ, ಪ್ರಶ್ನೆ ಕೇಳಿಸ್ಕೊಳ್ರಿ. ಕಾಲಿ ಅಂದಿದ್ದು ಕುಮಾರಸ್ವಾಮಿ ಅವರಿಗೆ ಮುಸ್ಲಿಮರು ಪೈಸೆ ಚಂದ ಎತ್ತಿ ಖರೀದಿ ಮಾಡ್ತೀವಿ ಅಂದಿದ್ದು ದೇವೇಗೌಡರ ಕುಟುಂಬವನ್ನ. ಇದನ್ನ ಒಕ್ಕಲಿಗರ ಅಸ್ಮಿತೆ ಜೊತೆಗೆ ಹೋಗಿ ಸೇರಿಸ್ಬಿಟ್ರಿ. ಹಂಗಂತಲ್ಲ, ಇದು ಯಾವುದೋ ಒಂದು ಯಾವುದೋ ಒಂದು ಚರ್ಚೆ ಬಣ್ಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇಡೀ ಜಮೀರ್ ಅಹಮದ್ ಅವರ ಏನು ಪಾತ್ರ ಏನಿದೆ, ಆ ಪಾತ್ರ ಇರ್ತಕ್ಕಂಥದ್ದು ಯಾವುದೋ ಒಂದು ಪಕ್ಷದ ಒಬ್ಬ ಮಂತ್ರಿ ಅಂತ ನಾ ಏನು ಭಾವಿಸಿಲ್ಲ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಕಾರಸ್ಥಾನನೇ ಭಾಳ. ಪ್ರಾರಂಭದಲ್ಲಿ ಪ್ರಶಾಂತ್ ಅವರು ಮಾತನಾಡ್ತಕ್ಕಂಥ ಹೇಳಿದಂಥ ಸಂದರ್ಭದಲ್ಲಿ ಒಂದು ರೀತಿ ಆ ಒಂದು ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಸಾಮ್ರಾಜ್ಯವನ್ನು ಬ್ರೇಕ್ ಮಾಡೋ ರೀತಿಯಲ್ಲೂ ಇರ್ಬೋದು. ಆದರೆ ಒಟ್ಟು ಕಳೆದ
ಅನೇಕ ದಿನಗಳಿಂದ ಏನು ಜಮೀರ್ ಅಹಮದ್ ಅವರು ಕರ್ನಾಟಕದಲ್ಲಿ ಒಂದಷ್ಟು ರೈತರಿಗೆ, ಹಿಂದೂಗಳಿಗೆ ಮನಸ್ಥಿತಿಗೆ ಒಳಗಡೆ ಭಯೋತ್ಪಾದಕರ ಹತ್ರ ವರ್ತಿಸ್ತಾರೆ. ಅವರ ಇಡೀ ಮಾತುಗಳು, ಅವರ ಎಲ್ಲ ಚಟುವಟಿಕೆಗಳು ಕರ್ನಾಟಕದ ನೆಮ್ಮದಿಯನ್ನು ಕೆಡಿಸೋವಂಥ ರೀತಿ ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಯಾವುದೋ ಒಂದು ಜೋಕರ್ ಮಾತನಾಡ್ತಾ ಇರ್ತಕ್ಕಂಥದ್ದು, ಯಾರೋ ಒಬ್ಬ ಅಪ್ರಬುದ್ಧದ ರಾಜಕಾರಣಿ ಮಾತನಾಡ್ತಾ ಇದ್ದಾರೆ ಅಂತ ಗೊಳತೇನೆ. ಜೋಕರ್ ನಿಮ್ಮ ಒಂದು ನಿಮಿಷ ಅಬ್ದುಲ್ ರಜಾಕ್ ಅವ್ರ ಸೆಂಟೆನ್ಸ್ ಪೂರ್ತಿ ಕೇಳಿಸ್ಕೊಳ್ಳಿ. ಯಾರೋ ಒಬ್ಬ ಜೋಕರ್ ಅಲ್ಲ ಮಾತಾಡಿದ್ದು, ಒಬ್ಬ ಸಚಿವರು ಅಂತ ಹೇಳ್ತಾ ಇದ್ದಾರೆ. ಸೆಂಟೆನ್ಸ್ ಪೂರ್ತಿ ಕೇಳಿಸ್ಕೊಳ್ಳಿ, ಸೆಂಟೆನ್ಸ್ ಪೂರ್ತಿ ಕೇಳಿಸ್ಕೊಳ್ಳಿ, ಸೆಂಟೆನ್ಸ್ ಪೂರ್ತಿ ಕೇಳಿಸ್ಕೊಳ್ಳಿ. ಅಬ್ದುಲ್ ರಜಾಕ್ ಸೈಲೆನ್ಸ್. ಮಾತನಾಡಿದ್ದು ಯಾರೋ ಒಬ್ಬ ಜೋಕರ್ ಅಲ್ಲ, ಒಬ್ಬ ಸಚಿವ ಅಂತ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಮಾತಾಡಬೇಕಾದಂತ ಸಂದರ್ಭದಲ್ಲಿ ಕಳೆದ ಹಲವು ದಿನಗಳಿಂದ ಇದು ಬರೀ ಸೀಮಿತವಾಗಿ ಯಾವುದೋ ಒಂದು ಬಣ್ಣಕ್ಕೆ ಸೀಮಿತವಾಗಿ ಮಾಡುವಂಥದ್ದಂತಲ್ಲ. ಬಣ್ಣಕ್ಕೆ ಸೀಮಿತವಾಗಿ ನೆಲ್ಸನ್ ಮಂಡೇಲಾ ಅಂತವರೆಲ್ಲ ಬಣ್ಣಕ್ಕೋಸ್ಕರ ಹೋರಾಟ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದಂಥ ಪಕ್ಷ ಇವತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದೆ. ಕೊಡ್ಲಿಲ್ಲ ಭಾರತ ರತ್ನ ನೆಲ್ಸನ್ ಮಂಡೇಲಾಗೆ. ವರ್ಣದ ಬಗ್ಗೆ ಹೋರಾಟ ಮಾಡಿದಂಥವರಿಗೆ ಮಾಡಿದಂಥದ್ದು ಆ ಪಾರ್ಟಿ ಬಾಯಿ ಮುಚ್ಕೊಂಡಿರೋದು, ನೈತಿಕತೆ ಇಲ್ದಿರ್ತಕ್ಕಂಥ ರಾಜಕೀಯ ಪಾರ್ಟಿ ಇವತ್ತು ಕಾಂಗ್ರೆಸ್. ಇವತ್ತು ಮಹಾತ್ಮ ಗಾಂಧೀಜಿ ಗೊತ್ತಾಯ್ತಾನೆ, ಮಹಾತ್ಮ ಗಾಂಧೀಜಿ ಗೊತ್ತಾಯ್ತಾನೆ, ನೈತಿಕತೆ ಇಲ್ದಿರೋಂಥ ರಾಜಕೀಯ ಪಾರ್ಟಿ ಕಾಂಗ್ರೆಸ್. ಇವತ್ತು ತಾಕತ್ತಿಲ್ಲ ಅವರಿಗೆ, ಒಂದು ಚರ್ಚೆಗೆ ಬಂದು ಮಾತನಾಡಕ್ಕೆ ತಾಕತ್ತಿಲ್ಲ, ತಪ್ಪು ಮಾಡಿದ್ದನ್ನು ಹೇಳಕ್ ಸಾಧ್ಯ ಇಲ್ಲ. ಇದು ಬರೀ ಸೀಮಿತವಾಗಿ ಜಮೀರ್ ಅಹಮದನ್ನ ಯಾವುದೋ ಒಂದು ಬಣ್ಣದ್ದು ಕುಮಾರಸ್ವಾಮಿ ವೈಯಕ್ತಿಕ ರಾಜಕಾರಣಿಗಳಿಗೆ ಪಬ್ಲಿಕ್ ಲೈಫ್ನಲ್ಲಿ ಬಂದ ಮೇಲೆ ಯಾರಿಗೂ ಪ್ರೈವೇಟ್ ಲೈಫ್ ಅನ್ನೋದೇ ಇಲ್ರಿ. ಯಾವ್ದ್ರಿ ಪ್ರೈವೇಟ್? ಸಮಾಜ ಯಾವುದು ಪ್ರೈವೇಟ್ ಒಪ್ಪತ್ರೆ? ಆನೆ ತೋರ್ಸೋದೇ ಒಂದು ಅಲ್ಲು, ತಿನ್ನೋದೇ ಒಂದು ಅಲ್ಲ ಆದರೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾನೆ? ಸಾರ್ವಜನಿಕ ಜೀವನಕ್ಕೆ ಬಂದ ನಂತರ ಅದು ಸಾಧ್ಯನೇ ಇಲ್ಲ. ಇವ್ರು ಹೇಳ್ತಾರಲ್ಲ ಪಬ್ಲಿಕ್ ಪ್ರೈವೇಟು ಅಂತ, ಮನೆ ಒಳಗಡೆ ಸಾಧ್ಯ ಇಲ್ಲ. ಸಾರ್ವಜನಿಕ ಜೀವನ ಬಂದ ಮೇಲೆ ಎಲ್ಲವೂ ಅಕೌಂಟಬಿಲಿಟಿ ಇದೆ. ಇವತ್ತು ಏನ್ ಆಡ್ತಾ ಇದ್ದಾರೆ ಇವರು? ಜಮೀರ್, ನಾನು ಅಜಿತ್ ಅವರೇ ಪ್ರಾರಂಭದ ಸಂಗತಿ, ಜಮೀರ್ ಅವರ ಸಂಗತಿಯನ್ನ ಇದ್ಯಾವುದೋ ಒಂದು ಸೀಮಿತವಾಗಿ ಕುಮಾರಸ್ವಾಮಿ ಅವರಿಗೆ ಅವರು ಕಾಲಿಯ ಅಂತ ಹೇಳಿದ್ರು, ಇವ್ರು ಕುಳ್ಳ ಅಂದ್ರೆ ಅದಕ್ಕೆ ಅಲ್ವೇ ಇಲ್ಲ. ಅದು ಜಮೀರ್ ಇದೇ ರಾಜ್ಯದ ರೈತರ ಮೇಲೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂ, ನೀವು ನೋಡಿ ಪ್ರತಿಯೊಂದು ಸಂದರ್ಭದೊಳಗಡೆ ಯಾವ್ಯಾವ ಸಂದರ್ಭದೊಳಗಡೆ ಅವರು ಯಾವ್ಯಾವೆಲ್ಲ ವಿಚಿತ್ರಕಾರಕ ಶಕ್ತಿ ಇದೆ ಅವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು. ಅದು ಬೆಂಗಳೂರಿನ ಗಲಭೆ ಇರ್ಬೋದು, ನೀವು ಸದನಕ್ಕೆ ಜುದಾ ಕಥೆ ಹೇಳಿದ್ರಿ, ನೀವು ಹುಬ್ಳಿ ಧಾರವಾಡದ ಗಲಭೆ ಇರ್ಬೋದು, ಯಾರ್ಯಾರು KJಯಲ್ಲಿ DJಯಲ್ಲಿ ಒಳಗಡೆ ಅವರನ್ನ ಬಿಡಿಸ್ಕೊಂಬಂದು ಮೆರವಣಿಗೆ ಮಾಡ್ಕೊಂಬಂದಿರ್ತಕ್ಕಂಥದ್ದು, ಅವರ ಮನಸ್ಥಿತಿ ಒಳಗಡೆ ವಿಚಿತ್ರಕಾರಕ ದೇಶ ವಿರೋಧಿ ಸ್ಥಿತಿ ಇರ್ತಕ್ಕಂಥದ್ದು. ಇವತ್ತು ಬರೀ ಬರೀ ಜಮೀರ್ ಅಹಮದರ್ನ ಇವರು ಗಂಗಾಧರ್ ಸ್ವಾಮಿ ಅವರಿಗೆ ಅದೇನ್ ಬೇಕಾದ್ರೆ ಇರ್ಬೋದು, ನನಗೆ ಅದ್ರದ್ದು ಯಾವುದು ಆ ತರ ಒಂದು ಅವ್ರನ್ನ ಲೀನಿಯನ್ಸ್ ಬಿಡ್ಬೇಕಾಗದ ಅಗತ್ಯ ನನಗೇನಿಲ್ಲ. ಆದ್ರೆ ಪ್ರಶ್ನೆ ಅವ್ರೇನು ಸ್ನೇಹಿತರು ಬರ್ಬೇಕು ಅಂತೇಳಿ, ಇದರಲ್ಲಿ ಸ್ನೇಹ ಅಂತಲ್ಲ, ಇದರಲ್ಲಿ ಡಿಸೈನ್ ಆಗಿ ಡೆಲಿಬ್ರೇಟ್ ಆಗಿ ಮಾಡಿರ್ತಕ್ಕಂಥ ಸಂಗತಿ ಇದು. ಏನೆಲ್ಲ ಮಾಡಿದ ಕಳೆದ 2 ವರ್ಷಗಳಲ್ಲಿ ಏನೆಲ್ಲ ಮಾಡಿದ? ಭಯೋತ್ಪಾದಕರ ರೀತಿ ವರ್ತನೆ ಮಾಡಿರ್ತಕ್ಕಂಥದ್ದು. ಭಯೋತ್ಪಾದಕರ ರೀತಿ ಒಳಗಡೆ ಇವತ್ತು ವಕ್ಫ್ ವಿಚಾರ ಇರ್ಬೋದು, ಪ್ರತಿ ಸಂದರ್ಭದಲ್ಲೂ ಕೂಡ ಹಿಂದೂಗಳ ವಿಚಾರ ಬಂದಂತ ಸಂದರ್ಭದೊಳಗಡೆ ಅವ್ರು ನಡ್ಕೊಂಡಿರುವಂತ ರೀತಿ. ಈ ದೇಶದ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ಪ್ರಶ್ನೆ ಮಾಡ್ತೀರಿ, ಈ ದೇಶದ ಪ್ರಧಾನಿ ಬಗ್ಗೆ ಪ್ರಶ್ನೆ ಮಾಡ್ತೀರಿ, ಸಂವಿಧಾನದ ಬಗ್ಗೆ ಪ್ರಶ್ನೆ ಮಾಡ್ತೀರಿ. ಯಾರೇ ಅಧಿಕಾರ ಜುಡಿಷಿಯಲ್ ಪ್ರಶ್ನೆ ಯಾರೇ ಕೊಟ್ಟಂತ ಅಧಿಕಾರ ನಿಮ್ಗೆ ಪ್ರಶ್ನೆ ಮಾಡೋದಲ್ಲ,
ವಾಟ್ ಈಸ್ ರಾಂಗ್? ಏನು ಹಂಗೆ ತೀರ್ಪು ನನಗೆ ಇಷ್ಟ ಇಲ್ಲ, ಏನು? ನಾನು ಮೇಲ್ಕೋರ್ಟ್ಗೆ ಹೋಗ್ತೀನಿ. ನೀವು ಅದನ್ನ ಹೇಳಿದ್ರ Two judgment cases, ಅದನ್ನ three ಹೇಳಿದ್ರ judgment cases. ಅದನ್ನ ಹೇಳಿದ್ರ ಏನ್ ಅದನ್ನ ಹೇಳಿದ್ರ ನೀವು ಅಬ್ದುಲ್ ರಜಾಕ್ ತೀರ್ಪಿನ ಬಗ್ಗೆ ಮಾತನಾಡಿದ್ರ? ಅಬ್ದುಲ್ ರಜಾಕ್ ತೀರ್ಪಿನ ಬಗ್ಗೆ ಅಬ್ದುಲ್ ರಜಾಕ್ ಮಾತನಾಡಿದ್ರ? ಅಬ್ದುಲ್ ರಜಾಕ್ ಏನೇನೋ ಸಮರ್ಥನೆ ಮಾಡ್ಕೊಳಕ್ ಬರ್ಬೇಡಿ, ಏನೇನೋ ಸಮರ್ಥನೆ ಮಾಡ್ಕೊಳಕ್ ಬರ್ಬೇಡಿ. ಮಾತಾಡ್ತಾ ಇದ್ದೀರಾ? ಅಲ್ಲಿ ತೀರ್ಪಿನ ಬಗ್ಗೆ ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಸಮರ್ಥನೆ ಮಾಡ್ಕೊತಾರೆ. ಏನ್ ಬೇಕಾದ್ರೂ ಮಾತಾಡ್ಬೋದು. ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಇದನ್ನ ಸಮರ್ಥನೆ ಮಾಡ್ಕೊತಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪೊಲಿಟಿಕಲ್ ಅವ್ರಿಗೆ ಏನ್ ಡಬಲ್ ಕೊಟ್ಟ ಸ್ಟ್ಯಾಂಡರ್ಡ್ ಅಂತಾರಲ್ಲ, ಏನು? ಅದು ಬಿಜೆಪಿ ದರ್ಶಿಸುತ್ತೆ, ನೋಡ್ಕೊಳ್ಳಿ. ಏನಕ್ಕೆ ಡಬಲ್ ಸ್ಟ್ಯಾಂಡರ್ಡ್? ಖಡ್ಗ ಹಿಡ್ಕೊಂಡು ಟಿಪ್ಪು ಸಮಾಧಿ ಮುಂದೆ ಬಿಜೆಪಿ ಎಲ್ಲಾ ನಾಯಕರು ನಿಂತ್ಕೊಳ್ತಾರೆ. ಇವ್ರಿಗೆ ಓಟ್ ಬೇಕಾದಾಗ ಚರ್ಚೆ ಮಾಡ್ತೇನೆ. ಜುಡಿಷಿಯರಿ ಬಗ್ಗೆ ಚರ್ಚೆ ಮಾಡ್ತಿದ್ವಾ? ಜುಡಿಷಿಯರಿ ಬಗ್ಗೆ ಚರ್ಚೆ ಮಾಡ್ತಿದ್ವಾ? ಇವತ್ತು ಇಲ್ಲಿ ಚರ್ಚೆ ಮಾಡಬೇಕಾದ ಕರ್ನಾಟಕದ 6 ಕೋಟಿ ಜನರ ಹಿತಾಸಕ್ತಿ ಮತ್ತೆ ಮಾಡಬೇಕಾಗಿರುವಂತ ಎಲ್ಲ ನೋಡಿದ ಜನ ವೋಟ್ ಹಾಕಿರೋದು. ಏನ್ ನೋಡಿ ಜನ ವೋಟ್ ಹಾಕಿರೋದು? ಇಡೀ ಅವರ ಚಟುವಟಿಕೆ ನಾ ಹೇಳ್ತೇನೆ, ಅವರನ್ನ ಇಡೀ ಚಟುವಟಿಕೆ ಕರ್ನಾಟಕದ ಒಳಗಡೆ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಏನ್ ಗೊತ್ತಾ? ಆಂಟಿ ಸೋಷಿಯಲ್ ಎಲಿಮೆಂಟ್, ಒಬ್ಬ ಭಯೋತ್ಪಾದಕ ಹೇಗೆ ವರ್ತನೆ ಮಾಡ್ತಾರೆ ಆ ತರ ವರ್ತನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.